ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆ ಬಹುಮುಖ್ಯವಾಗಿರುವಂಥದ್ದು ಅಥವಾ ಇನ್ನೂ ವಿಶೇಷವಾಗಿರುವಂಥದ್ದು ಮುಖ್ಯವಾಗಿ ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ನಡಿಗರು ಎಲ್ಲರೂ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಲಾಯಕ್ಸ್ ಕುಟುಂಬದ ವತಿಯಿಂದ ಎಲ್ಲ ಕನ್ನಡಿಗರಿಗೂ ಕರ್ನಾಟಕದ ಜನತೆಗೂ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅರ್ಥೈಸಿಕೊಳ್ಳೋಣ ಅಂತ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಶುರು ಮಾಡೋಣ. ಈ ಒಂದು ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ 1912ರಲ್ಲಿ ಬಿಹಾರ್, ಒಡಿಸ್ಸಾ ಮತ್ತು ಅಸ್ಸಾಂ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಸೃಷ್ಟಿ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕನ್ನಡ ಮಾತಾಡ್ತಾ ಇರುವಂತಹ ಭಾಗಗಳನ್ನು ಸಹ ಒಗ್ಗೂಡಿಸಿ ಅವುಗಳನ್ನು ಸ್ವತಂತ್ರಗೊಳಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಪ್ರಸ್ತಾಪವನ್ನು ಸಹ ಅದೇ ಸಂದರ್ಭದಲ್ಲೇ ಇಡಲಾಗಿತ್ತು. ಬಹಳ ಹಳೆ ಅಥವಾ ಇತಿಹಾಸದ ಸಮಯಕ್ಕೆ ಹೋದಾಗ ಕರ್ನಾಟಕ ಅಥವಾ ಕನ್ನಡ ಮಾತಾಡುವಂತಹ ಜನರು ಆಡಳಿತಾತ್ಮಕ ಕಾರಣದಿಂದಾಗಿ ವಿಭಿನ್ನ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಡಿವೈಡ್ ಆಗಿದ್ದರು. ಬಹಳಷ್ಟು ಜನರು ಕರ್ನಾಟಕದ ಸಂಸ್ಕೃತಿ ಹಾಗೂ ಕರ್ನಾಟಕ ಅಥವಾ ಕನ್ನಡದ ವಿಶೇಷತೆಯನ್ನು ಅರಿವು ಇಲ್ಲದೆ ಆಡಳಿತಾತ್ಮಕ ಕಾರಣಗಳಿಂದಾಗಿ ವಿಭಿನ್ನರಾದಂತಹ ಸಂದರ್ಭದಲ್ಲಿ ನಾವು ಒಂದಾಗಿ ಕೆಲಸ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಬೇರೆ ಭಾಷೆಗಳಾದ ಮರಾಠಿ, ಉರ್ದು, ತೆಲುಗು ಅಥವಾ ಆಂಗ್ಲ ಭಾಷೆ ಹೇಗೆ ಲೋಕಲ್ ಆಗಿ ಉಪಯೋಗಿಸ್ತಾ ಇದ್ರೋ ಅದೇ ರೀತಿಯಲ್ಲಿ ಕನ್ನಡವೂ ಸಹ ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಿ ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ರೀಜನ್ಸ್ಗಳಲ್ಲಿ ಹರಡಿಕೊಂಡು ಇದ್ದಂತಹದ್ದು. ಆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದಂತಹ ಕರ್ನಾಟಕದ ಕುಲಪುರೋಹಿತ ಅನ್ನುವಂತಹ ಬಿರುದು ಪಡೆದುಕೊಂಡಿರುವಂತಹ ಆಲೂರು ವೆಂಕಟರಾವ್ ಅವರ ಪಾತ್ರವನ್ನು ಸಹ ನಾವಿಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಅವರ ಬಗ್ಗೆ ಮುಂದಿನ ಹಂತದಲ್ಲಿ ಮಾತಾಡಬೇಕಾದ್ರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಅರ್ಥೈಸಿಕೊಳ್ಳೋಣ. ಮೊದಲನೇದಾಗಿ ಬಹಳ ಹಿಂದೆ ಇತಿಹಾಸವನ್ನು ನೋಡಿದಾಗ 1856ರಲ್ಲೇ ಜನರು ಅಥವಾ ಕನ್ನಡ ಮಾತಾಡುವಂತಹ ಜನರಲ್ಲಿ ಒಂದಿಷ್ಟು ಆಕ್ರೋಶ ಮತ್ತು ಒಂದಿಷ್ಟು ವಿರೋಧಗಳು ವ್ಯಕ್ತವಾಗಲು ಶುರುವಾದವು. ಕರ್ನಾಟಕದ ಬೆಳವಣಿಗೆ ಅಥವಾ ಕರ್ನಾಟಕ ರಾಜ್ಯದ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು ನಿಟ್ಟಿನಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ KVS ಅನ್ನುವಂತಹ ಒಂದು ಸಂಸ್ಥೆಯನ್ನು ರಚನೆ ಮಾಡಲಾಯಿತು. ಈ ಒಂದು ಸಂಸ್ಥೆ ಮುಖ್ಯವಾಗಿ ಕರ್ನಾಟಕದ ಏಕೀಕರಣದ ಉದ್ದೇಶದೊಂದಿಗೆ ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ಸಂಘ ಅತಿ ಹೆಚ್ಚು ಅಥವಾ ಬಹಳ ದೊಡ್ಡ ಮಟ್ಟದ ತಿರುವನ್ನು ಕಂಡಿರುವಂಥದ್ದು ಆಲೂರು ವೆಂಕಟರಾವ್ ಅವರ ಅರೈವಲ್ ಅಥವಾ ಅವರ ಆಗಮನದಿಂದಾಗಿ. ಆಲೂರು ವೆಂಕಟರಾವ್ ಅವರು ಆಗಮನ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಏಕೀಕರಣ ಮೂವ್ಮೆಂಟಿಗೆ ಪ್ರಚೋದನೆಯನ್ನು ಕೊಡ್ತು ಅನ್ನುವಂಥದ್ದು. 1903ರ ಸಂಘದ ಮೀಟಿಂಗ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕನ್ನಡದ ಅಥವಾ ಕನ್ನಡ ಮಾತಾಡ್ತಾ ಇರುವಂತಹ ಎಲ್ಲ ಭಾಗಗಳು ಮದ್ರಾಸ್ ಪ್ರೊವಿನ್ಸ್, ನಾರ್ದರ್ನ್ ಕರ್ನಾಟಕ ಮತ್ತು ಮೈಸೂರು ಕಿಂಗ್ಡಮ್ನಲ್ಲಿ ಇರುವಂತಹ ಭಾಗಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯವನ್ನು ಬೆಳಕಿಗೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಆಲೂರು ವೆಂಕಟರಾವ್ ಅವರು 1903ರಲ್ಲಿ ನಡೆದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೀಟಿಂಗ್ನಲ್ಲಿ ಅವರು ಹೇಳಿದರು. ಆಲೂರು ವೆಂಕಟರಾವ್ ಅವರೇ ಈ ಒಂದು ಮೂವ್ಮೆಂಟ್ ಅಥವಾ ಈ ರೀತಿಯ ಒಂದು ಚಳುವಳಿಯ ಬಗ್ಗೆ ಅವರಿಗೆ ಬಂದಂತಹ ಆಲೋಚನೆ ಮುಖ್ಯವಾಗಿ ಬೆಂಗಾಲ್ ಪಾರ್ಟಿಷನ್ ಸಮಯದಲ್ಲಿ ಭಾರತೀಯರು ಹೇಗೆ ಆ ಒಂದು ವಿಭಜನೆಯ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿದ್ರು, ಆ ಒಂದು ಕಳಕಳಿ ದೇಶದ ಏಕೀಕರಣದ ಬಗ್ಗೆ ಹೇಗೆ ತೋರಿಸ್ಕೊಂಡಿದ್ರು, ಆ ಒಂದು ವಿಷಯಗಳಿಂದ ಪ್ರಭಾವಿತರಾದಂತಹ ಆಲೂರು ವೆಂಕಟರಾವ್ ಅವರು ಕನ್ನಡ ಮಾತಾಡುವಂತಹ ಜನರನ್ನು ಏಕೀಕರಣ ಮಾಡುವ ಅವಶ್ಯಕತೆ ಇದೆ, ಕನ್ನಡದ ಕಡೆಗೆ ಇರುವಂತಹ ನಮ್ಮ ಒಲವು ಹಾಗೂ ಕನ್ನಡ ಮಾತಾಡುವಂತಹ ಜನರು ಒಂದಾದಂತಹ ಸಂದರ್ಭದಲ್ಲಿ ಕರ್ನಾಟಕ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ದೇಶದ ಬೆಳವಣಿಗೆಗೆ ಕೊಡುಗೆ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ಆಸೆಯಿಂದಾಗಿ ಬೆಂಗಾಲ್ ಪಾರ್ಟಿಷನ್ನಿಂದ ಪ್ರಭಾವಿತರಾದಂತಹ ಆಲೂರು ವೆಂಕಟರಾವ್ ಅವರು ಕರ್ನಾಟಕದಲ್ಲಿ ಕರ್ನಾಟಕ ಚಳುವಳಿಯನ್ನು ಮುನ್ಸಾಗಿಸಿದ್ರು ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಕನ್ನಡದ ಕುಲಪುರೋಹಿತ ಅನ್ನುವಂತಹ ಬಿರುದನ್ನು ಪಡೆದಂತಹ ಆಲೂರು ವೆಂಕಟರಾವ್ ಅವರ ಚಿತ್ರಣವನ್ನು ತಾವು ಇಲ್ಲಿ ನೋಡಬಹುದು. ಮುಂದೆ ಮಾತಾಡುತ್ತಾ ಹೋದಾಗ 1916ರಲ್ಲಿ ಏಕೀಕರಣ ಸಂಘವನ್ನು ಧಾರವಾಡದಲ್ಲಿ ಶುರು ಮಾಡಲಾಯಿತು.
ಈ ಒಂದು ಏಕೀಕರಣ ಸಂಘ ಮುಖ್ಯವಾಗಿ ಕರ್ನಾಟಕ ಏಕೀಕರಣ ಮೂಲ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡಲು ಶುರು ಮಾಡಿತ್ತು. 1903ರಲ್ಲಿ ಬೆಂಗಾಲ್ ರಾಮಾರಾವ್ ಅವರು ಧಾರವಾಡದಲ್ಲಿ ಒಂದು ಪ್ರವಚನವನ್ನು ಅಥವಾ ಒಂದು ಲೆಕ್ಚರನ್ನು ಕೊಡ್ತಾರೆ. ಆ ಒಂದು ಲೆಕ್ಚರ್ ಸಂದರ್ಭದಲ್ಲಿ ಕನ್ನಡ ಮಾತಾಡುವಂತಹ ಭಾಗಗಳ ಏಕೀಕರಣದ ಉದ್ದೇಶ ಹಾಗೂ ಇದನ್ನು ಸಿಂಗಲ್ ಪ್ರೆಸಿಡೆನ್ಸಿ, ಒಂದೇ ಒಂದು ಪ್ರೆಸಿಡೆನ್ಸಿಯಾಗಿ ಇದನ್ನು ಮಾಡುವಂತಹ ಮೂಲ ಉದ್ದೇಶವನ್ನು ಈ ಒಂದು ಬೆಂಗಾಲ್ ರಾಮಾರಾವ್ ಅವರು ಕೊಟ್ಟಿರುವಂತಹ ಲೆಕ್ಚರ್ನಲ್ಲಿ ಪ್ರಸ್ತಾಪವನ್ನು ಇಡಲಾಗಿತ್ತು. 1920ರಲ್ಲಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಕನ್ನಡ ಮಾತಾಡುವಂತಹ ಭಾಗಗಳನ್ನು ಬೇರ್ಪಡಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಪ್ರಸ್ತಾಪವನ್ನೂ ಸಹ ಮುಂದಿಟ್ಟಿತ್ತು. 1924ರಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಸೆಷನ್, ತಮಗೆಲ್ಲ ನೆನಪಿದ್ರೆ ಕಾಂಗ್ರೆಸ್ 1885ರಲ್ಲಿ ರಚನೆ ಆದ ನಂತರ ಪ್ರತಿ ವರ್ಷ ಕಾಂಗ್ರೆಸ್ ಸೆಷನನ್ನು ಮಾಡಲಾಗ್ತಿತ್ತು. ಈ 1924ರ ಸೆಷನ್ನು ಬೆಳಗಾವಲ್ಲಿ ನಡೆಸಲಾಯಿತು. ಈ ಒಂದು ಸೆಷನ್ನ ಪ್ರೆಸಿಡೆಂಟ್ ಆದಂತಹ ಮಹಾತ್ಮ ಗಾಂಧೀಜಿಯವರು ನಡೀತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕ ಆ್ಯಂಥಮ್ ಆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತಹ ಗೀತೆಯನ್ನು ಇದೇ ಸಂದರ್ಭದಲ್ಲಿ ಹಾಡಲಾಯಿತು. ಈ ಒಂದು ಕರ್ನಾಟಕ ಆ್ಯಂಥಮನ್ನು ಹುಲಿಗೋಲ್ ನಾರಾಯಣರಾವ್ ಅವರು ಹಾಡಿರುವಂಥದ್ದು ಸಹ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಸೊ ಇದೇ ಮೊಟ್ಟ ಮೊದಲನೇ ಬಾರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ, ಅಂದರೆ ರಾಷ್ಟ್ರದ ಕಡೆಗೆ ಸೆಳೆಯುವಂತಹ ವಿಷಯ ಕರ್ನಾಟಕ ಏಕೀಕರಣ ಚಳುವಳಿ ಆಗಿತ್ತು ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಹಾಗೂ ಮೊದಲನೇ ಕರ್ನಾಟಕ ಯೂನಿಫಿಕೇಷನ್ ಕಾನ್ಫರೆನ್ಸ್ ಮೊಟ್ಟ ಮೊದಲನೇ ಬಾರಿಗೆ ಬೆಳಗಾವಲ್ಲೇ ನಡೆಸಲಾಯಿತು. ಹಾಗೂ ಅದರ ಅಧ್ಯಕ್ಷತೆಯನ್ನು ಸಹ ಸರ್ ಸಿದ್ದಪ್ಪ ಕಂಬಳಿ ಅವರು ವಹಿಸಿದ್ರು ಅನ್ನುವಂಥದ್ದು ಸಹ ತಾವಿಲ್ಲಿ ನೆನಪಿಟ್ಕೋಬೇಕು. ಈ ಹೆಸರುಗಳು ಬಹಳ ಇಂಪಾರ್ಟೆಂಟು ನಾವು ಯಾವುದೇ ಚಳುವಳಿಯನ್ನು ಹೇಳ್ತಾ ಇರಬೇಕಾದ್ರೆ. ಸೊ ಮೊದಲನೇ ಕರ್ನಾಟಕ ಏಕೀಕರಣ ಕಾನ್ಫರೆನ್ಸ್ ಅಥವಾ ಸೆಷನ್ನು ಮೊದಲನೇ ಬಾರಿಗೆ ಬೆಳಗಾವಲ್ಲಿ ನಡೆಸಲಾಯಿತು. ಅದರ ಅಧ್ಯಕ್ಷತೆಯನ್ನು ಸರ್ ಸಿದ್ದಪ್ಪ ಕಂಬಳಿ ಅವರು ವಹಿಸಿಕೊಂಡಿದ್ರು ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ನಾನು ಮುಂಚೆ ಆಗಲೇ ಹೇಳಿದೆ, 1916ರಲ್ಲಿ ಏಕೀಕರಣ ಸಭಾ ಧಾರವಾಡದಲ್ಲಿ ರಚನೆ ಮಾಡಲಾಗಿತ್ತು. ಆ ಕರ್ನಾಟಕ ಏಕೀಕರಣ ಸಂಘ ಮುಖ್ಯವಾಗಿ ನಡೆಸ್ತಾ ಇರುವಂತಹ ಸೆಷನ್ಗಳು, ಹೇಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಷನ್ಗಳು 1885ರಲ್ಲಿ ರಚನೆ ಆದ ನಂತರ ನಡೆಸ್ಕೊಳ್ತಾ ಹೋಗ್ತಾ ಇದ್ರು ಬೇರೆ ಬೇರೆ ಕಡೆಗೆ, ಅದೇ ರೀತಿಯಲ್ಲಿ ಕರ್ನಾಟಕ ಏಕೀಕರಣ ಸಂಘದ ಮೀಟಿಂಗ್ಸ್ಗಳು ಸಹ ಪ್ರತಿ ವರ್ಷ ಪದೇ ಪದೇ ನಡೆಸ್ತಾ ಇದ್ರು ಅನ್ನುವಂಥದ್ದು ಸಹ ತಾವಿಲ್ಲಿ ನೆನಪಿಟ್ಕೋಬೇಕು. 1926ರಲ್ಲಿ ಹಿಂದೂಸ್ತಾನ್ ಸೇವಾ ದಳದ ರಚನೆ ಮಾಡಲಾಯಿತು. ಯಾರು ಹಿಂದೂಸ್ತಾನ್ ಸೇವಾ ದಳದ ರಚನೆ ಮಾಡಿದ್ರು? ಡಾಕ್ಟರ್ ಹರ್ದೀಕರ್ ಅವರು. ಸೊ ಡಾಕ್ಟರ್ ಹರ್ದೀಕರ್ ಅವರು ಮಾಡಿದಂತಹ ಈ ಒಂದು ಹಿಂದೂಸ್ತಾನ್ ಸೇವಾ ದಳ ಮುಖ್ಯವಾಗಿ ಬೇರೆ ಬೇರೆ ಕನ್ನಡ ಮಾತಾಡುವಂತಹ ಭಾಗಗಳಲ್ಲಿ ಸಿಗ್ನೇಚರ್ ಕ್ಯಾಂಪೇನನ್ನು ನಡೆಸಿತು. ಅಂದರೆ ಹಸ್ತಾಕ್ಷರ ಕ್ಯಾಂಪೇನ್ ಅಂತ, ಚಳುವಳಿ ಅಂತಲೇ ಹೇಳಬಹುದು. ಈ ಒಂದು ಚಳುವಳಿಯಲ್ಲಿ ಸುಮಾರು 36,000 ಹಸ್ತಾಕ್ಷರಗಳನ್ನು ಪಡೆಯಲಾಯಿತು. ಅವರ ಸಮ್ಮತಿ ಅಥವಾ ಅವರ ಒಲವು ಈ ಕರ್ನಾಟಕದ ಒಂದು ಉಗಮವಾಗುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಆಡಳಿತಾತ್ಮಕ ಕಾರಣಗಳಿಂದಾಗಿ ಸುಮಾರು 20 ಭಾಗಗಳಲ್ಲಿ ವಿಭಜನೆ ಆದಂತಹ ಅಥವಾ ಬೇರ್ಪಡದಂತಹ ಕನ್ನಡ ಮಾತಾಡುವಂತಹ ಜನರಿಗೆ ಒಗ್ಗೂಡಿಸಿ ಈ ಒಂದು ಹಸ್ತಾಕ್ಷರ ಚಳುವಳಿಯನ್ನು ಮುನ್ಸಾಗಿಸುವಂಥದ್ದು ಈ ಒಂದು ಹಿಂದೂಸ್ತಾನ್ ಸೇವಾ ದಳದ ಬಹಳ ದೊಡ್ಡ ಮಟ್ಟದ ಕೊಡುಗೆಯಾಗಿತ್ತು ಅನ್ನುವಂಥದ್ದು ಸಹ ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಇಲ್ಲಿವರೆಗೂ ನಾವು ಮಾತಾಡಿದಂಥದ್ದು 1926ರ ಚಳುವಳಿ, ಏನು ಹಸ್ತಾಕ್ಷರ ಚಳುವಳಿ ಅಂತ ಹೇಳಿದ್ನಲ್ಲ, ಏನು ವಿಷಯಗಳು ನೋಡಿದ್ವೋ ಅವು ಸ್ವತಂತ್ರದ ಹಿಂದೆ ಆದಂತಹ ಕ್ರಮಗಳು ಅಥವಾ ಈವೆಂಟ್ಸ್ಗಳು, ಕರ್ನಾಟಕದ ಉಗಮಕ್ಕೆ ಬುನಾದಿ ಆದಂತಹ ಸನ್ನಿವೇಶಗಳನ್ನು ನಾವು ಅರ್ಥೈಸ್ಕೊಂಡ್ವಿ. ಸೊ ಸ್ವತಂತ್ರ ಸಿಕ್ಕ ನಂತರ ನಡೆದಂತಹ ಘಟನೆಗಳನ್ನು ಇನ್ನೊಂದು ಹಂತದಲ್ಲಿ ಅರ್ಥೈಸ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ 15 ಆಗಸ್ಟ್ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಈ ಒಂದು ಸ್ವತಂತ್ರ ಮುಖ್ಯವಾಗಿ ದೇಶದಲ್ಲಿ ಇದ್ದಂತಹ ಬೇರೆ ಬೇರೆ ಪ್ರಾವಿನ್ಸಸ್ಗಳು ಏನಿದ್ವಲ್ಲ ಅವುಗಳನ್ನು ಹೇಗೆ ರೀಅರೇಂಜ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಪ್ರಶ್ನೆಯೊಂದಿಗೆ ಉಗಮವಾಗಿತ್ತು. ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡ್ಕೊಳ್ಳಲು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ರಾಷ್ಟ್ರಪತಿಗಳು ಒಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಒಂದು ಕಮಿಟಿ 17 ಜೂನ್ 1948ರಲ್ಲಿ ಎಸ್.ಕೆ. ಧಾರ್ ಅವರ ಚೇರ್ಮನ್ಶಿಪ್ನಲ್ಲಿ ರಚನೆ ಮಾಡಲಾಗಿತ್ತು. ಈ ಒಂದು ಎಸ್.ಕೆ. ಧಾರ್ ಕಮಿಟಿ ಬೇರೆ ಬೇರೆ ಪ್ರಾವಿನ್ಸಸ್ಗಳನ್ನು ಸ್ಟಡಿ ಮಾಡಿಬಿಟ್ಟು
ತಾನು ಕೊಟ್ಟಂತಹ ರಿಪೋರ್ಟ್ ಮುಖ್ಯವಾಗಿ ಆಡಳಿತಾತ್ಮಕ, ಆರ್ಥಿಕ ಅಥವಾ ಬೇರೆ ಯಾವುದೇ ಕಾರಣಗಳಿಂದಾಗಿ ಹೊಸದೊಂದು ಪ್ರಾವಿನ್ಸಸ್ಗಳ ರಚನೆಯನ್ನು ಮಾಡಬಾರದು ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟಿತ್ತು. ಈ ಒಂದು ಕಮಿಷನ್ ಕೊಟ್ಟಂತಹ ರಿಪೋರ್ಟ್ 10 ಡಿಸೆಂಬರ್ 1948ರಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ಭಾಷೆ, ಆಡಳಿತಾತ್ಮಕ ಅಥವಾ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಭಜನೆ ಆಗಿರಬಹುದು, ಏಕೀಕರಣ ಆಗಿರಬಹುದು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಅಥವಾ ಪ್ರಸ್ತಾಪವನ್ನು ಮುಂದಿಟ್ಟಿತ್ತು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಕ್ರಮವನ್ನು ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಡಿಸೆಂಬರ್ 1948ರಲ್ಲಿ ನಡೆದಂತಹ ಜೈಪುರ್ ಸೆಷನ್ನಲ್ಲಿ ಮುಖ್ಯವಾಗಿ ಒಂದು ಹೊಸ ಕಮಿಟಿಯ ರಚನೆ ಮಾಡಲಾಯಿತು. ಯಾಕಂದರೆ ಜನರು ಈ ಎಸ್.ಕೆ. ಧಾರ್ ಕಮಿಷನಿನ ವಿರುದ್ಧ ಅಥವಾ ವಿರೋಧವನ್ನು ವ್ಯಕ್ತಪಡಿಸಲು ಶುರು ಮಾಡಿದಂತಹ ಸಂದರ್ಭದಲ್ಲಿ JVP ಕಮಿಟಿ ಅನ್ನುವಂಥದ್ದು ರಚನೆ ಆಯಿತು. JVP ಕಮಿಟಿ ಎಸ್.ಕೆ. ಧಾರ್ ಕಮಿಟಿಯ ನಂತರ ರಚನೆ ಆದಂಥದ್ದು ನೆನ್ಪಿಟ್ಕೊಳ್ಳಿ. ಜೆ ಅಂತಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಾಯ್ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ. ಈ ಮೂರು ಸೇರಿ ಮಾಡಿದಂತಹ ಕಮಿಟಿಯಲ್ಲಿ ಮುಖ್ಯವಾಗಿ ಇದ್ದಂತಹ ಪ್ರಶ್ನೆ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ವಿಭಜಿಸುವ ಅವಶ್ಯಕತೆ ಅಥವಾ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದು ಮೊದಲನೇದು. ಹಾಗೂ ಧಾರ್ ಕಮಿಷನ್ ಕೊಟ್ಟಂತಹ ರಿಪೋರ್ಟನ್ನು ಸ್ಟಡಿ ಮಾಡಿಬಿಟ್ಟು ಇದರ ಒಳಿತು ಮತ್ತು ಕೆಟ್ಟದ್ದು ಅನ್ನುವಂತಹ ವಿಷಯದ ಬಗ್ಗೆ ಚರ್ಚೆ ಮಾಡುವಂಥದ್ದು ಮೂಲ ಉದ್ದೇಶವಾಗಿತ್ತು. ಎಲ್ಲ ರಿಪೋರ್ಟ್ಸ್ಗಳನ್ನು ಹಾಗೂ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅರ್ಥೈಸ್ಕೊಂಡಂತಹ ಸಂದರ್ಭದ ನಂತರ ಈ ಒಂದು JVP ಕಮಿಟಿ ಈಗ ಸದ್ಯಕ್ಕೆ ಭಾಷೆಯ ಆಧಾರದ ಮೇಲೆ ಯಾವುದೇ ರಾಜ್ಯಗಳನ್ನು ಮಾಡುವಂಥದ್ದು ಅಥವಾ ಅನೌನ್ಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು ರಾಜ್ಯ ಭಾಷೆಗಳ ಆಧಾರದ ಮೇಲೆ ಆಗಬೇಕಾದಂತಹ ವಿಷಯಕ್ಕೆ ಅಥವಾ ಪ್ರಸ್ತಾಪಕ್ಕೆ ಇನ್ನೂ ಸ್ವಲ್ಪ ದಿವಸ ಪೋಸ್ಟ್ಪಾನ್ ಮಾಡಲು ಮುಂದಾಯಿತು JVP ಕಮಿಟಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಹಾಗೆ ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಉದಾಹರಣೆಗೆ ಬಾಂಬೆ ಮಹಾರಾಷ್ಟ್ರಕ್ಕೂ ಸೇರಬೇಕು, ಗುಜರಾತಿಗೂ ಸೇರಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲಗಳಿದ್ವು. ಹಾಗೂ ಚೆನ್ನೈ, ಒಂದಿಷ್ಟು ಜನ ಆಂಧ್ರಕ್ಕೆ ಸೇರಬೇಕು, ಇನ್ನೊಂದಿಷ್ಟು ಜನ ಮದ್ರಾಸಿಗೆ ಸೇರಬೇಕು ಅನ್ನುವಂತಹ ಗೊಂದಲಗಳು ತುಂಬ ಜಾಸ್ತಿ ಇದ್ವು. ಈ ಒಂದು ಗೊಂದಲಗಳ ನಡುವೆ ಸರ್ಕಾರ ಅಥವಾ ಕಮಿಟಿ ಯಾವುದೇ ಒಂದು ನಿರ್ದಿಷ್ಟ ಕ್ರಮವನ್ನು ಕೈಗೊಳ್ಳದಂತಹ ಕ್ರಮಗಳು ಮುಂದಾದವು ಅಥವಾ ಎದುರಾದವು ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. 1951 ಮತ್ತು 52ರ ಮೊದಲನೇ ಜನರಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ವಿಭಜಿಸುವ ಪ್ರಯತ್ನವನ್ನು ಮಾಡುತ್ತದೆ ಅನ್ನುವಂತಹ ಪ್ರಸ್ತಾಪವನ್ನು ಮ್ಯಾನಿಫೆಸ್ಟೋಯಲ್ಲಿ ತೋರಿಸಿಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಆ ಒಂದು ಪ್ರಸ್ತಾಪದ ಬಗ್ಗೆ ಯಾವುದೇ ಮಾತುಕತೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಜನರಲ್ಲಿ ಒಂದಿಷ್ಟು ಗೊಂದಲಗಳು ಶುರು ಆದವು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಸಂಸ್ಥೆಯನ್ನು KR ಕಾರಂತ್ ಅವರ ಅಧ್ಯಕ್ಷತೆಯಲ್ಲಿ ಶುರು ಮಾಡಲಾಗಿತ್ತು. ಈ ಒಂದು ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅಥವಾ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಮೂಲ ಉದ್ದೇಶವಾಗಿದ್ದಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಂತಹ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಪ್ರೆಷರ್ ಅಥವಾ ಒತ್ತಡವನ್ನು ಹೆಚ್ಚಿಸುವಂಥದ್ದು ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ನ ಮೂಲ ಉದ್ದೇಶವಾಗಿತ್ತು ಅನ್ನುವಂಥದ್ದು. ಹಾಗೂ ಇತಿಹಾಸದಲ್ಲಿ ನಾವು ಓದ್ತಾನೆ ಇದ್ವಿ, ಮದ್ರಾಸ್ನಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು 19 ಅಕ್ಟೋಬರ್ 1952ರಲ್ಲಿ ಫಾಸ್ಟ್ ಟು ಅನ್ಡೆತ್ ಅಂತಂದರೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ತೆಲುಗು ಭಾಷೆಗಳನ್ನು ಆಧರಿಸಿ ಆಂಧ್ರ ಪ್ರಾವಿನ್ಸನ್ನು ಅಥವಾ ಆಂಧ್ರ ರಾಜ್ಯವನ್ನು ಬೆಳಕಿಗೆ ತರುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು ಸಂದರ್ಭದಲ್ಲಿ ಅಥವಾ ಆ ಒಂದು ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ 15 ಡಿಸೆಂಬರ್ 1952ರಲ್ಲಿ ಪೊಟ್ಟು ಶ್ರೀರಾಮುಲು ಅವರು ಸಾವನ್ನಪ್ಪಿರುತ್ತಾರೆ. ಆ ಒಂದು ಸಾವಿನ ಅಂಗವಾಗಿ ದೇಶದ ಬಹಳಷ್ಟು ಭಾಗಗಳಲ್ಲಿ ವೈಲೆನ್ಸ್ ಅಥವಾ ಕೋಲಾಹಲವನ್ನು ನಾವು ಕಾಣ್ತೀವಿ. ಆ ಒಂದು ಕೋಲಾಹಲಕ್ಕೆ ಉತ್ತರವಾಗಿ 19 ಡಿಸೆಂಬರ್ ಅಂದು ನೆಹರು ಅವರು ಆಂಧ್ರ ರಾಜ್ಯವನ್ನು ತೆಲುಗು ಭಾಷೆಗಳ ಆಧಾರದ ಮೇಲೆ ಸೃಷ್ಟಿ ಮಾಡಲಾಗುತ್ತದೆ ಅನ್ನುವಂತಹ ವಿಷಯವನ್ನು ಮುಂದೆ ಇಟ್ಟಿದ್ರು ಜನರಿಗೆ. ಸೊ ದೇಶದಲ್ಲಿ ಭಾಷೆಯ ಆಧಾರದ ಮೇಲೆ ಮೊಟ್ಟ ಮೊದಲನೆಯ ರಾಜ್ಯ ಯಾವುದು ಸೃಷ್ಟಿಯಾಗಿತ್ತು ಅಂತಂದರೆ ಆಂಧ್ರ ಅನ್ನುವಂಥದ್ದು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಇದೇ ಸಂದರ್ಭದಲ್ಲಿ ಬಳ್ಳಾರಿಯನ್ನು ಮೈಸೂರು ಭಾಗಕ್ಕೆ ಹಸ್ತಾಂತರಿಸಲಾಯಿತು. ಆ್ಯಂಡ್ ಧಾರವಾಡದಲ್ಲಿ ನಡೀತಾ ಇದ್ದಂತಹ ಬೈ ಎಲೆಕ್ಷನ್ಸ್ನ ಸಂದರ್ಭದಲ್ಲಿ ಮುಖ್ಯವಾಗಿ ಏಕೀಕರಣ ಸಭಾ
ಅಥವಾ ಏಕೀಕರಣ ಪಕ್ಷದ ಏನು ಕ್ಯಾಂಡಿಡೇಟ್ ಇದ್ರಲ್ಲ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟನ್ನೇ ಸೋಲಿಸಿದರು. ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಕರ್ನಾಟಕದ ಚಳುವಳಿ ಎಷ್ಟು ಗಂಭೀರವಾಗಿ ಮುಂದೆ ಸಾಗ್ತಾ ಇತ್ತು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಆವಾಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಎಷ್ಟು ದೊಡ್ಡ ಮಟ್ಟಕ್ಕೆ ತನ್ನ ಒಂದು ಹತೋಟಿಯನ್ನು ಎಲೆಕ್ಷನ್ಸ್ಗೆ ಸಂಬಂಧಿಸಿದಂತೆ ದೇಶದ ಮೇಲೆ ಪಡ್ಕೊಂಡಿತ್ತು, ಆ ಸಂದರ್ಭದಲ್ಲೂ ಸಹ ಏಕೀಕರಣ ಪಕ್ಷದ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂದಿಕ್ಕಿ ಗೆಲ್ಲುತ್ತಾನೆ ಅಂತಂದರೆ ಕನ್ನಡ ಮಾತಾಡುವಂತಹ ಕನ್ನಡಿಗರ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಸೃಷ್ಟಿ ಬಗ್ಗೆ ಆಲೋಚನೆ ಇತ್ತು ಅನ್ನುವಂತಹ ವಿಷಯವನ್ನು ಸಹ ನಾವಿಲ್ಲಿ ಅರ್ಥೈಸಿಕೊಳ್ಳಬಹುದು. ಹಾಗೆ ಕೊನೆಯ ಹಂತದಲ್ಲಿ ಡಿಸೆಂಬರ್ 29, 1953ರಲ್ಲಿ ಭಾರತ ಸರ್ಕಾರ ಈ ಎಲ್ಲ ಒತ್ತಡಗಳಿಗೆ ಒಳಹೋಗಿ ರಾಜ್ಯ ರೀಆರ್ಗನೈಸೇಷನ್ ಕಮಿಷನನ್ನು ಫಜಲ್ ಅಲಿ ಹಾಗೂ ಹೃದಯನಾಥ್ ಕುಂಜ್ರು ಮತ್ತು KM ಪಣಿಕ್ಕರ್, ಹೃದಯನಾಥ್ ಕುಂಜ್ರು ಇವು ಹೆಸರುಗಳು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಬಹಳಷ್ಟು ಸರಿ ಡೈರೆಕ್ಟಾಗಿ ಹೆಸರುಗಳನ್ನು ಕೇಳಿದ್ದಾರೆ. ಸೊ ಇದುವರೆಗೂ ನಾವು 3 ಕಮಿಟಿಗಳ ಬಗ್ಗೆ ಮಾತಾಡಿದ್ವಿ. ಮೊದಲನೇದು ಧಾರ್ ಕಮಿಷನ್, ಎರಡನೇದು JVP ಕಮಿಟಿ, ಈಗ 3ನೇ ಕಮಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಅದು ಫಜಲ್ ಅಲಿ ಚೇರ್ಮನ್ಶಿಪ್ನಲ್ಲಿ ಈ ಒಂದು ಸ್ಟೇಟ್ ರೀಆರ್ಗನೈಸೇಷನ್ ಕಮಿಟಿಯ ರಚನೆಯನ್ನು ಮಾಡಲಾಗಿತ್ತು. ಫಜಲ್ ಅಲಿ, H ಕುಂಜ್ರು, KM ಪಣಿಕ್ಕರ್ ಇವರ 3 ಸದಸ್ಯತ್ವದಲ್ಲಿ ಅದರಲ್ಲಿ ಚೇರ್ಮನ್ ಆದಂಥದ್ದು ಫಜಲ್ ಅಲಿ ಅವರು. ಇವರು ಮುಖ್ಯವಾಗಿ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಹೇಗೆ ರೀಆರ್ಗನೈಸ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಿದರು. ಇವರು ಬಹಳಷ್ಟು ಡಾಕ್ಯುಮೆಂಟ್ಸ್ಗಳನ್ನು, ಬಹಳಷ್ಟು ವ್ಯಕ್ತಿಗಳನ್ನು, ಬೇರೆ ಬೇರೆ ರಾಜ್ಯದ ಜನರನ್ನು ಇಂಟರ್ವ್ಯೂ ಮಾಡಿ ಅವರ ಒಂದು ಅನಿಸಿಕೆಗಳನ್ನು ಪಡೆದು ದೇಶದ ಹಿತಾಸಕ್ತಿಗೆ ಯಾವ ರೀತಿಯಲ್ಲಿ ರಾಜ್ಯಗಳನ್ನು ವಿಭಜಿಸುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 30 ಸೆಪ್ಟೆಂಬರ್ 1955ರಲ್ಲಿ ಈ ಒಂದು ಫಜಲ್ ಅಲಿ ಕಮಿಷನ್ ತನ್ನ ಒಂದು ರಿಪೋರ್ಟನ್ನು ಭಾರತ ಸರ್ಕಾರಕ್ಕೆ ಒಪ್ಪಿಸುತ್ತದೆ. ಆ ಒಂದು ರಿಪೋರ್ಟ್ನ ಅಡಿಯಲ್ಲಿ ಮುಖ್ಯವಾಗಿ ರಾಜ್ಯಗಳನ್ನು ಒಂದಿಷ್ಟು ಭಾಷೆಯ ಆಧಾರದ ಮೇಲೆ ಸೃಷ್ಟಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಅನಿಸಿಕೆಯನ್ನು ಕೊಟ್ಟಿತ್ತು. ಆ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಕರ್ನಾಟಕ ರಾಜ್ಯವನ್ನು 1 ನವೆಂಬರ್ 1956ರಲ್ಲಿ ಸೃಷ್ಟಿ ಮಾಡಲಾಯಿತು ಅಥವಾ ಬೆಳಕಿಗೆ ಬಂತು ದೇಶದಲ್ಲಿ ಅನ್ನುವಂಥದ್ದು ತಾವು ಇಲ್ಲಿ ಮುಖ್ಯವಾಗಿ ಇತಿಹಾಸದ ಈವೆಂಟ್ಸ್ಗಳನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇದ್ದಂತಹ ರಾಜ ಪ್ರಮುಖ್ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ದೇಶದಲ್ಲಿ 562 ಪ್ರಾವಿನ್ಸಸ್ ಅಂದರೆ ಒಂದಿಷ್ಟು ಭಾಗಗಳು ರಾಜ ಮನೆತನದ ಆಡಳಿತದಲ್ಲಿ ಇದ್ದಂಥವು ದೇಶಕ್ಕೆ ಒಗ್ಗೂಡಬೇಕು ಅಥವಾ ಸೇರ್ಕೋಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಮೌಂಟ್ ಬ್ಯಾಟನ್ ಪ್ಲಾನಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಏಕತಾ ದಿವಸ್ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ. ಆ ಒಂದು ಮೈಸೂರು ರಾಜಮನೆತನ ಭಾರತಕ್ಕೆ ಸೇರ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಪ್ರಮುಖ್ ಅನ್ನುವಂತಹ ಒಂದು ಪದವನ್ನು ಕೊಡಲಾಗುತ್ತದೆ ಅನ್ನುವಂತಹ ಪ್ರಸ್ತಾಪವನ್ನು ಭಾರತ ಸರ್ಕಾರ ಒಪ್ಕೊಂಡಿತ್ತು. ಅದೇ ಒಂದು ರಾಜಪ್ರಮುಖ್ ಅನ್ನುವಂತಹ ಏನು ಟೈಟಲ್ ಇತ್ತಲ್ಲ ಅಥವಾ ಪೊಸಿಷನ್ ಇತ್ತಲ್ಲ ಅದನ್ನು 1 ನವೆಂಬರ್ 1956ರಲ್ಲಿ ತೆಗೆದುಹಾಕಿ ಕರ್ನಾಟಕ ರಾಜ್ಯವನ್ನು ಒಂದು ಅಖಂಡ ಕರ್ನಾಟಕ ಭಾಷೆಯನ್ನು ಎತ್ತಿ ಹಿಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಕಿಗೆ ತರಲಾಯಿತು ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇಡೀ ಇತಿಹಾಸದಲ್ಲಿ ನಾವು ನೋಡಿದಾಗ 1856ರಲ್ಲಿ ಶುರುವಾದಂತಹ ಈ ಒಂದು ಚಳುವಳಿ 1956ರಲ್ಲಿ ಅಂತ್ಯಗೊಂಡಿತ್ತು. ಇವತ್ತು ಕರ್ನಾಟಕ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣವಾದಂತಹ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ನಮಿಸುತ್ತಾ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಬೆಳೆಸುವಂಥದ್ದು, ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಕಾಪಾಡುವಂತಹ ಜವಾಬ್ದಾರಿ ಈಗ ನಮ್ಮೆಲ್ಲ ಕನ್ನಡಿಗರಲ್ಲಿ ಇದೆ ಅನ್ನುವಂತಹ ವಿಷಯವನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಕನ್ನಡದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ಹೊಸ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.